ಸರ್ ಬಂದಿದ್ದ ವಿಶೇಷ ಇಲ್ಲಿ ನಾನು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾದ ಮೇಲೆ ಇವತ್ತು ಒಂದು ಪಲ್ವಳ್ಳಿ ಗ್ರಾಮಕ್ಕೆ ಇವತ್ತು ಒಂದು ದೇವರ ಉತ್ಸವಕ್ಕೆ ಒಂದು ಆಲುವೆ ಒಂದು ಹಬ್ಬಕ್ಕೆ ಇವತ್ತು ನನಗೆ ಒಂದು ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಇವತ್ತು ನಾನು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಜಯಕೃಷ್ಣ ಹಿರೇಗೌಡರು ಮತ್ತು ಗೌಡರಂಗಪ್ಪ ಮತ್ತು ಇನ್ನೂ ಅನೇಕ ಜನ ಮತ್ತು ನಮ್ಮ ಪಿ ಡಿ ಹಿರಣ್ಣವರು ನಮಗೊಂದು ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಈ ಒಂದು ಆಲುವೆ ಹಬ್ಬಕ್ಕೆ ಬರಬೇಕು ಅಂತೇಳಿ ಒಂದು ಕರೆ ಕೊಟ್ಟರು. ಆದುದರಿಂದ ಇವತ್ತು ಇವರೆಲ್ಲರ ಒಂದು ಕರೆಗೆ ಹೋಗ್ಬಿಟ್ಟು ನಾನು ಬರಬೇಕಾಗಿ ಬಂತು. ಆದರೂ ಇಷ್ಟು ತಡವಾದ್ರೂ ಸಹ ಜನ ಇಷ್ಟೊಂದು ಅದ್ದೂರಿಯಾಗಿ ಇಷ್ಟೊಂದು ವಿಶೇಷವಾಗಿದ್ದು ನಿಜವಾಗ್ಲೂ ಇದೊಂದು ನಮ್ಮ ಒಂದು ಸಂಪ್ರದಾಯಗಳನ್ನ ನೋಡಿದ್ರೆ ನಿಜವಾಗ್ಲೂ ಭಯ ಆಗ್ತದೆ ಕೆಲವೊಂದು ಸಂದರ್ಭದಲ್ಲಿ. ನಿಜವಾಗಿ ಆದ್ರೂ ಸಹ ಇವತ್ತು ಪರಮಾತ್ಮ ಎಲ್ರಿಗೂ ಒಳ್ಳೇದು ಮಾಡಲಿ. ನನಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನನ್ನ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಈ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ನನ್ನ ಶಿರಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜಯಚಂದ್ರರವರು, ಇವರೆಲ್ಲರ ಒಂದು ಆಶೀರ್ವಾದದಿಂದ ಮತ್ತು ಅನೇಕ ಜನ ನಮ್ಮ ಹಿರಿಯರ ಒಂದು ಬೇಣ್ಕಲ್ಗುಡ್ಡದ ನಾಗಪ್ಪನವರು ಇರ್ಬೋದು, ಮಚ್ಚಹಳ್ಳಿ ಕರಿಯಪ್ಪನವರು ಇರ್ಬೋದು, ಇಂಥ ಅನೇಕ ಜನ ಒಂದು ಗಣ್ಯರ ಒಂದು ಪರಿಶ್ರಮದಿಂದ ನನಗೆ ಇವತ್ತೊಂದು ಅವಕಾಶ ಸಿಕ್ಕಿದೆ. ಮುಂದುವರ್ತಕ್ಕಂತಹ ದಿನಗಳಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕಿರ್ತಕ್ಕಂಥ ಕಾಡುಗೊಲ್ಲರ ಒಂದು ಬದುಕಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸೇವೆಯನ್ನು ಮಾಡ್ತಾ ಎಲ್ಲರ ಒಂದು ವಿಶ್ವಾಸವನ್ನು ಕೈಗೊಳ್ತಾ ಮತ್ತು ನಮ್ಮ ಒಂದು ನಿಗಮದಿಂದ ಏನೇನು ಒಂದು ಫೆಸಿಲಿಟೀಸ್ ಇದೆ ಅರ್ಜಿಗಳು ಕರೆಯುವಂಥ ಸಂದರ್ಭದಲ್ಲಿ ಗಂಗಾ ಕಲ್ಯಾಣ ಇರ್ಬೋದು, ಒಂದು ವಾಹನ ಇರ್ಬೋದು ಮತ್ತು ನೇರ ಸಾಲುಗಳಿರ್ಬೋದು ಮತ್ತು ಇನ್ನೂ ಅನೇಕ ಒಂದು ಕಾರ್ಯಕ್ರಮಗಳನ್ನ ತಂದು ಸರ್ಕಾರದ ಮಟ್ಟದಲ್ಲಿ ಕಾಡುಗೊಲ್ಲರ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಸದಾ ಒಂದು ಶ್ರಮಿಸ್ತೀನಿ ಮತ್ತು ಎಲ್ಲರ ಒಂದು ಸಹಕಾರ ಬಂಧುಗಳ ನಾಳೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ. ಇದು ನಾನೊಬ್ಬರಿಗೆ ಸಿಕ್ಕಿರ್ತಕ್ಕಂಥ ಅಧ್ಯಕ್ಷರಿಗೆಲ್ಲ ಇಡೀ ಸಮಾಜಕ್ಕೆ ಕಾಡುಗೊಲ್ಲರ ಬದುಕಿಗೆ ಎಲ್ರಿಗೂ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ. ಮತ್ತೊಮ್ಮೆ ನಾನು ನಿಮ್ಮೆಲ್ರಿಗೂ ಸಹ ಶುಭವನ್ನು ಹಾರೈಸ್ತಾ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಬದುಕಿನಲ್ಲೂ ಒಂದು ಬೆಳಕು ಚೆಲ್ಲಿ ಮತ್ತು ನಿಮ್ಮ ಒಂದು ಮಕ್ಕಳ ಮರಿ ಭವಿಷ್ಯ ಉಜ್ವಲವಾಗಿರಲಿ. ನಮ್ಮ ಒಂದು ಕಾಡುಗೊಲ್ಲರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ. ಪ್ರತಿನಿತ್ಯ ನಾನು ಹೋದ ಕಡೆ ಬಂದ ಕಡೆ ಹೇಳ್ತಿರ್ತೀನಿ, ನಿಜವಾಗ್ಲೂ ನಮ್ಮ ಮಕ್ಕಳನ್ನು ಸಹ ಅಷ್ಟೇ ಮುಂದುವರ್ತಕ್ಕಂಥ ದಿನಗಳು IAS KAS ಇನ್ನೂ ಒಂದು ಉನ್ನತ ಸ್ಥಾನದಲ್ಲಿ ಪ್ರಪಂಚದಲ್ಲಿ ಎಲ್ಲೆಡೆನೂ ಒಂದು ವಿದ್ಯಾವಂತರಾಗಲಿ. ನಮ್ಮ ಒಂದು ನಿಗಮದಿಂದ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ KAS ಮತ್ತು IAS ಕೋಚಿಂಗಿನ ಒಂದು ಶಿಬಿರಗಳನ್ನು ಸಹ ನಾವು ಹಮ್ಮಿಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲ ಈಗಾಗಲೇ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಇನ್ನೂ ಅನೇಕ ಸರ್ಕಾರದಿಂದ ಏನೇನು ನಮ್ಮ ಒಂದು ಸಮುದಾಯಕ್ಕೆ ಆಗಲಿಕ್ಕೆ ಸಾಧ್ಯ ಇದೆಯೋ ನಾನು ನಿಮ್ಮೆಲ್ಲರ ಜೊತೆ ನಿಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಈ ಒಂದು ಸಮಾಜಕ್ಕೆ ಶಕ್ತಿ ಮೀರಿ ನನ್ನ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮತ್ತು ಎಲ್ಲರೂ ಸಹ ಒಟ್ಟಾಗಿ ಹೋಗೋಣ. ಸಮಾಜದ ಒಂದು ಹಿತದೃಷ್ಟಿಯಿಂದ ನಾವೆಲ್ಲರೂ ಸಹ ಸರ್ಕಾರಗಳ ಜೊತೆಯಲ್ಲಿ ನಾವು ಹೊಂದ್ಕೊಂಡು ನಾವು ಕೆಲಸ ಕಾರ್ಯವನ್ನು ಮಾಡ್ತಾ ಇರೋಣ. ಮತ್ತು ಮತ್ತೊಮ್ಮೆ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಕರ್ನಾಟಕ ಸರ್ಕಾರಕ್ಕೂ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಇಷ್ಟೊಂದು ಗೌರವ ಸಮರ್ಪಣೆ ಮಾಡತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ